ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಕಿಶೋರ್ ಕುಮಾರ್ ಪುತ್ತೂರು ಅವರು ಇಂದು ರಾಜ್ಯದಲ್ಲಿ ಹೆಚ್ಚುತ್ತಿರುವ ದರೋಡೆ, ಸುಲಿಗೆ, ಮನೆ ಕಳ್ಳತನ ಹಾಗೂ ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣಗಳ ಕುರಿತಾಗಿ ಸದನದ ಗಮನಕ್ಕೆ ತಂದಿದ್ದು, ಗೃಹ ಸಚಿವರು ನೀಡಿದ ಅಧಿಕೃತ ಅಂಕಿಅಂಶಗಳು ರಾಜ್ಯದ ಜನತೆಯನ್ನ ಬೆಚ್ಚಿ ಬೀಳಿಸುವಂತಿದೆ. ಕಳೆದ 3 ವರ್ಷಗಳ ಅಂಕಿಅಂಶವೇ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂಬುದನ್ನು ಸಾಬೀತುಪಡಿಸುತ್ತಿದೆ. 2023ರಲ್ಲಿ ದಾಖಲಾಗಿರುವ 45,000ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ 28,000 ಪತ್ತೆಯಾಗಿಲ್ಲ. 2024ರಲ್ಲಿ 40,000ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ 23,000 ಪತ್ತೆಯಾಗಿಲ್ಲ. 2025ರಲ್ಲಿ ಈಗಾಗಲೇ 30,000 ಪ್ರಕರಣಗಳು ದಾಖಲಾಗಿದ್ದು, ಅವುಗಳಲ್ಲಿ 8,000 ಪ್ರಕರಣ ಪತ್ತೆಯೇ ಆಗಿಲ್ಲ. ಇದು ಜನರನ್ನ ಭಯಕ್ಕೆ ತಳ್ಳುವಂತೆ ಆಗಿದೆ ಎಂದು ಹೇಳಿದರು. ಶಾಸಕರು ಮುಂದುವರೆದು, ರಾಜ್ಯದಲ್ಲಿ ಕಳೆದ 8 ತಿಂಗಳಲ್ಲಿ ಒಬ್ಬ ಎಸಿಪಿ ಸೇರಿದಂತೆ 10ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಲೋಕಾಯುಕ್ತ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿರುವುದು ಪೊಲೀಸ್ ಇಲಾಖೆಯ ಮೇಲೆ ಸಾರ್ವಜನಿಕರ ನಂಬಿಕೆಯನ್ನ ಕುಗ್ಗಿಸಿದೆ ಎಂದು ಉತ್ತರಿಸಿದರು. ನಮ್ಮ ರಾಜ್ಯ ಕಳ್ಳಕಾಕರ ರಾಜ್ಯವಾಗುತ್ತಿರುವಂತೆ ಕಂಡುಬರುತ್ತಿದೆ. ಗೃಹ ಸಚಿವರಿಗೆ ಇಲಾಖೆಯ ಮೇಲಿನ ಹಿಡಿತವಿಲ್ಲ. ಸರ್ಕಾರಕ್ಕೆ ಗೃಹ ಇಲಾಖೆಯ ಮೇಲಿನ ಕಂಟ್ರೋಲ್ ಕಾಣುತ್ತಿಲ್ಲ. ಜನರ ಸುರಕ್ಷತೆಯೇ ಚಿಂತಾಜನಕವಾಗಿ ಪರಿಣಮಿಸಿದೆ ಎಂದರು. ಈ ಬಗ್ಗೆ ಉತ್ತರಿಸಿದ ಗೃಹ ಸಚಿವರು, ದ್ವಿಚಕ್ರ ವಾಹನಗಳು ಸ್ಪೇರ್ ಪಾರ್ಟ್ಸ್ ಆಗಿ ಮಾರಾಟವಾಗುತ್ತಿವೆ. ಪತ್ತೆ ಹಚ್ಚಲು ಕಷ್ಟ ಎನ್ನುವುದನ್ನು ವಾಹನ ಮಾಲೀಕರು ಇನ್ಶೂರೆನ್ಸ್ ಹಣ ಪಡೆಯಲು ಸಿ ರಿಪೋರ್ಟ್ ಬೇಡುತ್ತಾರೆ ಎನ್ನುವುದನ್ನು ಸಮರ್ಥಿಸಿಕೊಂಡಿದ್ರು. ಶಾಸಕರು ಇದನ್ನು ಸಂಪೂರ್ಣ ಅಸಮರ್ಪಕ ಎಂದು ತಿರಸ್ಕರಿಸಿದ್ರು. ಇಡೀ ರಾಜ್ಯದ ಜನತೆ ಬೆಚ್ಚಿ ಬೀಳುವಂತಾಗಿದೆ. ನಾನು ಅವರಿಗೆ ಪ್ರಶ್ನೆ ಕೇಳಿದ್ದು, ಕಳೆದ 3 ವರ್ಷದಲ್ಲಿ ರಾಜ್ಯದ ನಡೆದ ದರೋಡೆ, ಕಳ್ಳತನ ಮತ್ತು ಸುಲಿಗೆ ಪ್ರಕರಣಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದೆ. 2023ರಲ್ಲಿ 45,699, ಅದರಲ್ಲಿ 28,000 ಪ್ರಕರಣ ಇನ್ನೂ ಪತ್ತೆ ಆಗಲಿಲ್ಲ. 24ರಲ್ಲಿ 40,628, ಅದು 23,000 ಪ್ರಕರಣ ಇನ್ನೂ ಪತ್ತೆ ಆಗಲಿಲ್ಲ. 25ರಲ್ಲಿ 30,000 ಪ್ರಕರಣ, ಅದು 8,240 ಇನ್ನೂ ಪತ್ತೆ ಆಗಿಲ್ಲ. ಅಂದ್ರೆ 1,17,000ದಲ್ಲಿ ಸುಮಾರು 58,000 ಪ್ರಕರಣ ಇನ್ನೂ ಪತ್ತೆ ಆಗಲಿಲ್ಲ. ನಾನನ್ನುವುದು ಇದನ್ನು ನೋಡಿದಾಗ ಜನ ಬೆಚ್ಚಿ ಬೀಳುವಂತಾಗಿದೆ. ನಾನು ಗೃಹ ಸಚಿವರು ಮಾತಾಡ್ತಾ ಅಂದ್ರು, ಕಾನೂನು ಸುವ್ಯವಸ್ಥೆ ನೋಡಿದಾಗ ಇಲ್ಲಿ ಹದಗೆಟ್ಟಿದೆ, 100ಕ್ಕೂ ಹದಗೆಟ್ಟಿದೆ. ಜನ ಹೆದರಿ ಹೋಗಿದ್ದಾರೆ. ಈ 60% ಈ ಪ್ರಕರಣವನ್ನು ಇನ್ನೂ ಪತ್ತೆ ಹಚ್ಚಲಿಕ್ಕೆ ಆಗ್ಲಿಲ್ಲ. ಇದಕ್ಕೆ ಕಾರಣ ಏನು ಅಂತ ನನ್ನ ಅರ್ಥ ಕೇಳ್ತೇನೆ. ಅದ್ರ ಜೊತೆಗೆ ಪೊಲೀಸ್ ಇಲಾಖೆ ರಾಜ್ಯದಲ್ಲಿ ನೋಡ್ಬೇಕಾದ್ರೆ ಕಳೆದ 8 ತಿಂಗಳಿನಲ್ಲಿ ಎಸಿಪಿ ಸೇರಿ 10 ಜನ ಲೋಕಾಯುಕ್ತಕ್ಕೆ ಅವರು ಸಿಕ್ಕಿಬಿದ್ದಿದ್ದಾರೆ. ಈ ರೀತಿಯಾಗಿ ಪೊಲೀಸರ ದಕ್ಷತೆ ಕಡಿಮೆ ಆಗಿದೆ. ಅದು ಯಾವ ಕಾರಣಕ್ಕೆ ಅಂತ ಗೃಹ ಸಚಿವರು ಅನ್ಬೇಕು. ಈ ಕಾರಣಕ್ಕೆ ನೀವು ದಯವಿಟ್ಟು ಅತ್ಯಂತ ಪ್ರಾಮಾಣಿಕರಿದ್ದೀರಿ. ನಮ್ಗೆ ಅನಿಸುವಂತದ್ದು, ಇದನ್ನು ಸರಿ ಮಾಡದಿದ್ರೆ ನಮ್ಮ ರಾಜ್ಯ ಕಳ್ಳಕಾಕರ ರಾಜ್ಯ ಅಂತ ಆಗ್ತದೆ. ಗೃಹ ಸಚಿವರಿಗೆ ಪೊಲೀಸ್ ಇಲಾಖೆ ಮೇಲೆ ಕಂಟ್ರೋಲ್ ಉಂಟಾ ಇಲ್ವಾ ಅಂತ ನಮ್ಗೆ ಡೌಟ್ ಬರ್ತಾ ಉಂಟು. ರಾಜ್ಯ ಸರ್ಕಾರಕ್ಕೆ ಗೃಹ ಇಲಾಖೆ ಮೇಲೆ ಕಂಟ್ರೋಲ್ ಉಂಟಾ ಇಲ್ಲ ಅಂತ ನಮಗೆ ಡೌಟ್ ಬರ್ತಾ ಉಂಟು. ಅದರ ಜೊತೆಗೆ ಬೆರಳೆಣಿಕೆಯ ಅಧಿಕಾರಿಗಳು ಮಾತ್ರ ಪ್ರಾಮಾಣಿಕರಿದ್ದಾರೆ. ನಮ್ಮಲ್ಲಿ ಮಂಗಳೂರಿನಲ್ಲಿ ಹಿಂದೆ ಯತೀಶ್ ಅಂತ IPS ಇದ್ರು. ಅವ್ರು ₹1 ಭ್ರಷ್ಟಾಚಾರ ಮಾಡ್ತಿರ್ಲಿಲ್ಲ. ಈಗ 2 ಅಧಿಕಾರಿಗಳಿದ್ದಾರೆ. ಅವರು ಕೂಡ ಡಾಕ್ಟರ್ ಅರುಣ್ ಕುಮಾರ್ ಮತ್ತೆ ಇನ್ನೊಬ್ರು ಸುಧೀರ್ ಕುಮಾರ್ ರೆಡ್ಡಿ. ನಾನು ಅನ್ನೋದು, ರಾಜ್ಯದ ಬೇರೆ ಭಾಗದಲ್ಲಿ ಯಾಕೆ ಈ ರೀತಿಯ ಒಂದು ದಕ್ಷ ಅಧಿಕಾರಿಗಳು ನಿಮ್ಗೆ ಸಿಗುವುದಿಲ್ಲ ಅಂತ ಅನ್ನೋದು. ರಾಜ್ಯದ ಬೇರೆ ಕಡೆ ನೋಡಿದಾಗ ಈ ರೀತಿಯ ಪ್ರಕರಣಗಳು 120 ಜನ ಜೈಲಿಗೆ ಹೋಗಿದ್ದಾರೆ ಪೊಲೀಸ್ನವರು. ಅದರ ಜೊತೆಗೆ ನಾನು ಪರಪ್ಪನಗರದಲ್ಲಿ ಭಯೋತ್ಪಾದಕರೇ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ತಾರೆ. ಎಲ್ಲಿ ಕಾನೂನು ಉಂಟು ಗೃಹ ಸಚಿವರೇ? ಕಾನೂನು ವ್ಯವಸ್ಥೆ ಎಲ್ಲಿ ತನಕ ಹೋಗಿದೆ? ನಮ್ಗೆ ಹೆದರಿಕೆ ಆಗ್ತುಂಟು, ನಮ್ಮ ರಾಜ್ಯ ಎಲ್ಲಿಗೆ ಹೋಗ್ತದೆ ಅಂತ. ಅದಕ್ಕೋಸ್ಕರ ದಯವಿಟ್ಟು ನೀವು ನಿಮ್ಮ ಸಮಯವನ್ನ ಇದಕ್ಕೆ ಕೊಟ್ಟು ಎಲ್ಲ ಈ ರೀತಿಯ ದಕ್ಷ ಅಧಿಕಾರಿಗಳನ್ನು ಕರೆದು ಯಾರು ಈ ರೀತಿ ಕೆಟ್ಟ ಕೆಲಸವನ್ನು ಮಾಡ್ತಾರೋ ಅವರನ್ನು ನೀವು ಸರಿದಾರಿಗೆ ತರಬೇಕು. ಅದರ ಜೊತೆಗೆ ರಿಕ್ರೂಟ್ಮೆಂಟ್ ಎಲ್ಲಿ ಮಾಡಿದಿರಿ? ಮೆನ್ ಎಲ್ಲಿ ಉಂಟು? ಅವ್ರಿಗೆ ಸರಿಯಾದ ವಾಹನ ಎಲ್ಲಿ ಉಂಟು? PSI ರಿಕ್ರೂಟ್ಮೆಂಟ್ ಆದ್ರೆ ತುಂಬಾ ಸಮಯ ಆಯ್ತು. ಯಾವ ರೀತಿಯ ನಂಗೆ ಅರ್ಥ ಆಗ್ತದೆ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮಲ್ಲಿ ನಾನು ಕಳಕಳಿ ವಿನಂತಿ, ರಾಜ್ಯವನ್ನ ದರೋಡೆಕೋರರಿಂದ, ಕಳ್ಳಕಾಕರಿಂದ ನಾವು ಅದನ್ನ ಬಚಾವ್ ಮಾಡಬೇಕಾದ್ರೆ ನೀವು ಅದಕ್ಕೆ ಸರಿಯಾದ ಶ್ರಮ ವಹಿಸಬೇಕು ನಮ್ಗೆ ವಿನಂತಿ. ಮಾನ್ಯ ಸಭಾಪತಿಗಳೇ, ಮಾನ್ಯ ಕಿಶೋರ್ ಕುಮಾರ್ ಅವರು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಆದ್ರೆ ನಿಮ್ಗೆ ಮಾಹಿತಿಗಳು ಸರಿಯಾಗಿ ಸಿಕ್ಕದಂಗೆ ಕಾಣ್ಲಿಲ್ಲ. ಬಿಚ್ಬಿಟ್ಟು ನಟ್ ಒಬ್ರಿಗೆ ಕೊಡ್ತಾನೆ, ಬೋಲ್ಟ್ ಒಬ್ರಿಗೆ ಕೊಡ್ತಾನೆ, ಚಕ್ರ ಒಬ್ರಿಗೆ ಕೊಡ್ತಾನೆ, ಸ್ಪೇರ್ ಪಾರ್ಟ್ ಸೇಲ್ ಮಾಡ್ತಾನೆ. ನಮ್ಮ ಇವ್ರಿಗೆ ಚೆನ್ನಾಗಿ ಗೊತ್ತಾಗಿದೆ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಅವ್ರಿಗೆ ಟ್ರಾನ್ಸ್ಪೋರ್ಟ್ ನೀವ್ ಎಷ್ಟು ಬಸ್ ನಡೆಸ್ತಾರ್ರಿ ಅವರು? ಏನ್ ರವಿ ನಿಮ್ಗೆ ಮಾಹಿತಿ ಇದೆ ಅನ್ಕೊಂಡಿದ್ದೇನೆ. ಅಲ್ಲ, ಇಲ್ಲ ಅವರೇ
ಅದನ್ನೆಲ್ಲ ಹೇಳ್ತಾ ಅವ್ರ ಕಡೆ ಅವ್ರು ನಮ್ಮ ಸಹಾಯಕ್ಕೆ ಬಂದಿದ್ದಾರೆ ಸ್ವಾಮಿ. ಮತ್ತೆ ಅದರಿಂದ ಇವತ್ತು ತಾವು ಏನು ಪ್ರಶ್ನೆ ಕೇಳಿದ್ರಿ ತಮಗೆ ಸಮಂಜಸವಾದಂತ ಉತ್ತರವನ್ನು ಒದಗಿಸಿದ್ದೇನೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ.